ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡದಲ್ಲಿ ಮಕ್ಕಳಿಗಾಗಿ ಕಥೆಗಳನ್ನು ಕವನಗಳನ್ನು ಬರೆಯೋದು ಒಂದು ಸಾಹಸದ ಕೆಲಸ. ಜಿ.ಪಿ. ರಾಜರತ್ನಂ ಈ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಿ ಒಂದು ಮಾದರಿಯಾದರು. ಅವರ ರೀತಿಯಲ್ಲಿ ಬರೆಯೋದಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಯಶಸ್ಸನ್ನು ಗಳಿಸಿದವರು ಕಡಿಮೆ. ಇದಕ್ಕೆ ಒಂದು ಅಪವಾದ ಎಂಬಂತೆ ಎಚ್ ಡುಂಡಿರಾಜ್ ಅವರು ಲಾಲಿಪಾಪು ಚೀಪು ಚೀಪು ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅವರೇನು ಬರೆದಿದ್ದಾರೆ ಅದನ್ನು ಎರಡು ಭಾಗಗಳಲ್ಲಿ ಅದನ್ನು ವಿಂಗಡಿಸ್ತಾರೆ. ಮೊದಲನೇ ಭಾಗದಲ್ಲಿ ಕಡ್ಡಿಯ ತುದಿಗೆ ಸಕ್ಕರೆ ಬಿಲ್ಲೆ, ಬಾಯಲ್ಲಿಟ್ಟರೆ ಕರಗುವುದಲ್ಲೇ ಅಂತ ಕೊಟ್ಟಿದ್ದಾರೆ. ಎರಡನೇ ಭಾಗಕ್ಕೆ ಪುಟ್ಟಿ ಬರೆಸಿದ ಪದ್ಯಗಳು ಅಂತ ಇಟ್ಟಿದ್ದಾರೆ. ಡುಂಡಿರಾಜರು ಈಗ ಅಜ್ಜ ಆಗಿದ್ದಾರೆ. ಅವರ ಮಗಳಿಗೆ ಓರ್ವ ಮೊಮ್ಮಗಳು ಬಂದಿದ್ದಾಳೆ. ಆ ಮೊಮ್ಮಗಳ ಜೊತೆ ಆಟ ಆಡ್ತಾ ಆಡ್ತಾ ಅವಳಿಗಾಗಿಯೇ ಕವನಗಳನ್ನು, ಅವಳಿಂದಲೇ ಹುಟ್ಟಿದ ಕವನಗಳನ್ನು ಈ ಒಂದು ಸಂಗ್ರಹದಲ್ಲಿ ಸಂಗ್ರಹಿಸಿದ್ದಾರೆ. ಪುಟ್ಟಿ ಅಂದರೆ ಯಾರು ಅನ್ನೋದನ್ನು ಮೊದಲು ಪರಿಚಯ ಮಾಡ್ತಾರೆ ಡುಂಡಿರಾಜ್ ಅವರು. ಪುಟ್ಟಿ ಅಂತ ಕರೆಯುತ್ತೇವೆ. ಈಕೆಯ ಹೆಸರು ದಿವಿಜ. ದಿವಿಜಳ ತಂದೆ ಸಂದೀಪ, ತಾಯಿಯ ಹೆಸರು ಸಹಜ. ಅಪ್ಪನ ದಿ, ಅಮ್ಮನ ಜ, ಎರಡೂ ಸೇರಿ ದಿವಿಜ. ಹೆಸರಿಟ್ಟದ್ದು ಯಾರಂತೀರಾ? ನಾನೇ ಕಣ್ರಿ, ಅವಳಜ್ಜ. ಅಂದ ಹಾಗೆ ದಿವಿಜ ಅಂದರೆ ಏನು ಅಂತ ಗೊತ್ತಾ? ಸ್ವರ್ಗದಲ್ಲಿ ಜನಿಸಿದವಳು, ದೇವತೆ ಅಂತ ಅರ್ಥ. ನಿಘಂಟಿನಲ್ಲಿ ಹಾಗಿದೆ ಅಷ್ಟೇ. ಎಲ್ಲ ಮಕ್ಕಳ ಹಾಗೆ ದಿವಿಜಾ ಪುಟ್ಟಿ ಹುಟ್ಟಿದ್ದು ನರ್ಸಿಂಗ್ ಹೋಮಿನೊಳಗೆ. ಪುಟ್ಟಿ ನನ್ನ ಮಗಳ ಮಗಳು. ವಯಸ್ಸು ಈಗ 4.5. ಮುದ್ದು ಮುದ್ದಾಗಿ ಮಾತಾಡ್ತಾಳೆ. ದನಿಯೋ ಜೇನು ಸಕ್ಕರೆ. ಬನ್ನಿ ಅಂತ ಫೋನ್ ಮಾಡಿ ದಾರಿ ಕಾಯ್ತಾ ಇರ್ತಾಳೆ. ಹೋದ ತಕ್ಷಣ ಎತ್ಕೋ ಅಂತ ಜಿಂಕೆ ಹಾಗೆ ಹಾರ್ತಾಳೆ. ಶರ್ಟಿನ ಜೇಬು ಚೆಕ್ ಮಾಡಿ ಏನು ತಂದಿದ್ದಿ ಅಂತಾಳೆ. ಲಾಲಿಪಾಪ್ ಕೊಟ್ಟರು ಸಾಕು, ಥ್ಯಾಂಕ್ ಯು ಎಂದು ತಿಂತಾಳೆ. ತಾತ ಅಂದರೆ ತುಂಬ ಇಷ್ಟ. ಆಡಲು ತಾತನೇ ಬೇಕು. ಒಂದೇ ಸಮನೆ ಆಡಿಸ್ತಾಳೆ, ಕೊಡುವುದೇ ಇಲ್ಲ ಬ್ರೇಕು. ಪುಟ್ಟಿಯ ಸ್ನಾನ ತಿಂಡಿ ಊಟ ಅಜ್ಜಿ ನೋಡ್ಕೋತಾಳೆ. ರಾತ್ರಿ ಮಾತ್ರ ಮಲಗೋದಕ್ಕೆ ಅಮ್ಮ ಬೇಕು. ಪುಟ್ಟಿಯ ಪರಿಚಯ ಇಷ್ಟೇ ಅಲ್ಲ, ಬರೀಬೇಕಿತ್ತು ಇನ್ನೂ. ಸಾಕು ಆಟಕ್ಕೆ ಬಾರೋ ಅಂತ ಕಿತ್ಕೊಂಡ್ಲು ನನ್ನ ಪೆನ್ನು. ಇದು ಡುಂಡಿರಾಜ್ ತಮ್ಮ ಮೊಮ್ಮಗಳ ಪರಿಚಯ ಮಾಡಿಕೊಡುವ ರೀತಿ. ಮೊಮ್ಮಗಳಿಗಾಗಿ ಬರೆದಿರ್ತಕ್ಕಂಥ ಕವನಗಳು ಏನಿದೆ ಅದು ಅವರ ಮೊಮ್ಮಗಳಿಗಾಗಿ ಮಾತ್ರವೇ ಅಲ್ಲ, ಎಲ್ಲ ಮಕ್ಕಳಿಗೂ ಅನ್ವಯವಾಗುವ ರೀತಿಯಲ್ಲಿ ಬಹಳ ಸೊಗಸಾಗಿ ಬರೆದಿದ್ದಾರೆ. ಹಾಗೆಯೇ ಕನ್ನಡ ಭಾಷೆಯ ವರ್ಣಮಾಲೆಯನ್ನು ಬಳಸ್ಕೊಂಡು ಆ ಇಂದ ಏನೆಲ್ಲ ಬರೀಬೋದು, ಆ ಇಂದ, ಕಾ ಇಂದ, ಬಾ ಇಂದ, ಟಾ ಇಂದ ಬರಿತಾ ಹೋಗ್ತಾರೆ. ಅ ಅಂದರೆ ಅರಿವೆ, ಅ ಅಂದರೆ ಅರಸ, ಅರಸನ ಅರಿವೆ ಕೊಳೆಯಾದರೆ ತೊಳೆಯುವವ ಅಗಸ. ಹೀಗೆ ತಮಾಷೆಯಾಗಿ ಬರೀತಾ ಹೋಗ್ತಾರೆ. ಕನ್ನಡವನ್ನು ಕಲಿಯೋದಕ್ಕೂ ಸಹ ಒಳ್ಳೆ ಸೊಗಸಾದ ಕೃತಿ. ಡುಂಡಿರಾಜ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಕುಮಾರ್ ಪಾಟೀಲ್ ಅಂತ, ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಪ್ರಸ್ತುತ ಬೆಂಗಳೂರು ಮೆಟ್ರೋ ರೈಲು ನಿಗಮಿತದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕ್ರಿಕೆಟ್ ನೋಡುವುದು, ಪುಸ್ತಕಗಳನ್ನು ಓದುವುದು ನನ್ನ ಹವ್ಯಾಸಗಳು. ಪ್ರಶಾಂತ್ ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಶಶಿರೇಖಾ ಕೆಕೆ. ನಾನು ಮೂಲತಃ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೋಣನತಲೆ ಗ್ರಾಮದವಳಾಗಿದ್ದು ಪ್ರಸ್ತುತ ಯಲಹಂಕ ತಾಲೂಕು ಶ್ರೀರಾಮನಹಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಹಾಗೂ ನಾನು ಗೃಹಿಣಿ. ಶಶಿರೇಖಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಅರುಣ್ ರಾಜ್. ನಾನು ಕಂದಳ್ಳಿ, ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಬಂದಿರುತ್ತೇನೆ. ನಾನು BEd ಪದವೀಧರ, ಉದ್ಯೋಗದ ನಿರೀಕ್ಷೆಯಲ್ಲಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದುವುದು, ಚಲನಚಿತ್ರ ವೀಕ್ಷಿಸುವುದು. ಅರುಣ್ ರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ.
ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಅಂತಃಪುರದ ದರ್ಪಣ ಕಥಾ ಸಂಕಲನ ಶಾಂತಿವಾಸು ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. 2019ರಿಂದ 2024 ಅವಧಿಯಲ್ಲಿ ಕರ್ನಾಟಕದಲ್ಲಿ ಜೋಳದ ನಂತರ ಯಾವ ಧಾನ್ಯವನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಭತ್ತ, ಸಜ್ಜೆ, ಊದಲು, ರಾಗಿ. ಮೊದಲಿಗೆ ಪ್ರಶಾಂತ್ ಪಾಟೀಲ್, ಆನಂತರ ಅರುಣ್ ರಾಜ್. ಭತ್ತ. ಯಾವುದಪ್ಪ? ಆಯ್ಕೆ 1 ಭತ್ತ. ಭತ್ತ. ಹೇಳಿ ಅರುಣ್ ರಾಜ್. ರಾಗಿ. ರಾಗಿ. ಉತ್ತರವನ್ನು ನೋಡೋಣ. ರಾಗಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅರುಣ್ ರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅಂತಃಪುರದ ದರ್ಪಣ ಈ ಕಥಾಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. 6.73 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ಬೆಳೆದಿದ್ದೇವೆ. ಅಂದರೆ ಇಡೀ ಭಾರತದಲ್ಲಿ ಎಷ್ಟು ರಾಗಿಯನ್ನು ಬೆಳೀತಾರೋ ಅಷ್ಟೂ ರಾಗಿಯಲ್ಲಿ 60% ರಾಗಿಯನ್ನು ಕೇವಲ ಕರ್ನಾಟಕ ಮಾತ್ರ ಬೆಳೆಯುತ್ತೆ. ಹಾಗಾಗಿ ಜೋಳದ ನಂತರದ ಸ್ಥಾನ ರಾಗಿಗೆ ದೊರೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮುಂದಿನ ಪುಸ್ತಕ ಶ್ರೀಮದ್ಭಾಗವತ ಕಥಾಮೃತ, CS ವೆಂಕಟಕೃಷ್ಣ ಶರ್ಮಾ ಬರೆದಿರುವಂಥದ್ದು. ಪ್ರಶ್ನೆ: ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಶಕ್ತಿ ಯೋಜನೆಯ ವ್ಯಾಪ್ತಿಯಲ್ಲಿ ಎಷ್ಟು ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ? ಆಯ್ಕೆಗಳನ್ನು ನೋಡೋಣ. 21 ಕೋಟಿ, 31 ಕೋಟಿ, 11 ಕೋಟಿ, 41 ಕೋಟಿ. ಮೊದಲಿಗೆ ಪ್ರಶಾಂತ್ ಪಾಟೀಲ್, ಆನಂತರ ಶಶಿರೇಖಾ. 11 ಕೋಟಿ. 11 ಕೋಟಿ. ಆಯ್ಕೆ 3. ಹೇಳಿ ಶಶಿರೇಖಾ. 41 ಕೋಟಿ. ಆಯ್ಕೆ 4. ಆಯ್ಕೆ 4. 41 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 31 ಕೋಟಿ ಆಗಿತ್ತು. ಜೂನ್ 2025ರವರೆಗೆ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 46.6 ಕೋಟಿ ಜನ ಪ್ರಯಾಣ ಮಾಡಿದಾರಂತೆ ಬಸ್ಸುಗಳಲ್ಲಿ. ಅವರಲ್ಲಿ ಹಣ ಕೊಟ್ಟು ಪ್ರಯಾಣ ಮಾಡಿದವರು 15.6 ಕೋಟಿ ಮಾತ್ರ. ಉಳಿದ ಈ 31 ಕೋಟಿ ಮಹಿಳೆಯರು ಏನಿದ್ದಾರೆ ಅವರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅಂತ ಅಂಕೆ ಸಂಖ್ಯೆಗಳು ಹೇಳ್ತಿವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶ್ರೀನಿವಾಸಮೂರ್ತಿ ಎನ್ ಸುಂಡ್ರಳ್ಳಿ ಬರೆದ ನೀಳ್ಜಡೆಯ ಹುಡುಗಿ ಎನ್ನುವ ಹನಿ ಕವಿತೆಗಳ ಪುಸ್ತಕ. ಪ್ರಶ್ನೆ: ವಿಶ್ವದಲ್ಲಿ ಯಾವ ನಗರವು ವಿದ್ಯಾರ್ಥಿಗಳ ಕೈಗೆಟಕುವ ನಗರವೆಂದು ಸ್ಟೂಡೆಂಟ್ಸ್ ಅಫೋರ್ಡಬಲ್ ಸಿಟಿ ಎಂದು ಮೊದಲ ಸ್ಥಾನವನ್ನು ಪಡೆದಿದೆ? ಆಯ್ಕೆಗಳನ್ನು ನೋಡೋಣ. ಸೋಲ್, ದಿಲ್ಲಿ, ಟೋಕಿಯೋ. ಹೇಳಿಮ್ಮ ಶಶಿರೇಖಾ. ಸೋಲ್. ಸೋಲ್. ಆಯ್ಕೆ 4. ಲಂಡನ್. ಲಂಡನ್. ಪ್ರಶಾಂತ್ ಪಾಟೀಲ್ ಅವರ ಉತ್ತರ ಲಂಡನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದಿಲ್ಲಿ ಆಗಿದೆ. ವಾಕರಳ್ಳಿ ಸಿಮೆಂಟ್ಸ್ ಎಜುಕೇಷನಲ್ ಕನ್ಸಲ್ಟೆನ್ಸಿ ಅಂತಕ್ಕಂಥ ಒಂದು ಜಾಗತಿಕ ಸಂಸ್ಥೆ. ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಅದನ್ನು ಪ್ರಕಟಿಸುತ್ತೆ. ಅತ್ಯುತ್ತಮ ನಗರಗಳು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅನ್ನೋ 3 ನಗರಗಳ ಪಟ್ಟಿಯನ್ನು ಮಾಡಿಕೊಟ್ಟಿದೆ. ಮೊದಲನೇದು ಸೋಲು, 2ನೇದು ಟೋಕಿಯೋ, 3ನೇದು ಲಂಡನ್. ಆದರೆ ಭಾರತಕ್ಕೆ ಅನ್ನೋ ವಿಚಾರ ಬಂದಾಗ ಅಥವಾ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ನಗರ ವಿಶ್ವವಿದ್ಯಾಲಯಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಆರಾಮವಾಗಿ ಓದಬಹುದಪ್ಪ, ತುಂಬ ಖರ್ಚು ಇಲ್ಲ, ಹಾಸ್ಟೆಲ್ಲು ಅನುಕೂಲತೆಯೇ ಉಂಟು, ಒಳ್ಳೆ ಕಾಲೇಜು, ಹೀಗೆ ಎಲ್ಲ ರೀತಿಯಿಂದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಓದೋದಕ್ಕೆ ಯಾವ ನಗರ ಅನುಕೂಲವಾಗಿದೆ ಅಂತ ಪಟ್ಟಿ ಮಾಡಿದಾಗ ಇಡೀ ಜಗತ್ತಲ್ಲಿ ದಿಲ್ಲಿ ಮೊದಲ ಸ್ಥಾನಕ್ಕೆ ಬಂದಿದೆ. ಆದರೆ ಅತ್ಯುತ್ತಮ ನಗರ ಅಂತ ಹೇಳ್ತಂದರೆ ಅದು ಸೋಲ್ ದೇಶಕ್ಕೆ ಹೋಗುತ್ತೆ.
ಹೀಗೆ ಬೇರೆ ಬೇರೆ ಮಾಡಿದ್ದಾರೆ. ಶುಲ್ಕ, ವಾಸವೆಚ್ಚ, ವಿಶ್ವವಿದ್ಯಾನಿಲಯದ ಗುಣಮಟ್ಟ, ವಿದ್ಯಾರ್ಥಿಗಳ ಸಂತೃಪ್ತಿ, ಕಾಲೇಜುಗಳ ಚಟುವಟಿಕೆ, ಹೀಗೆ 150 ದೇಶಗಳಲ್ಲಿ ಪರೀಕ್ಷೆ ಮಾಡಿದಾಗ ಜಾಗತಿಕ ಮಟ್ಟದಲ್ಲಿ ದಿಲ್ಲಿಗೆ 104ನೇ ಸ್ಥಾನ ದೊರೆತಿದೆಯಂತೆ, ಮುಂಬೈಗೆ 98ನೇ ಸ್ಥಾನ, ಬೆಂಗಳೂರಿಗೆ 108ನೇ ಸ್ಥಾನ ಹಾಗೂ ಚೆನ್ನೈಗೆ 128ನೇ ಸ್ಥಾನ ದೊರೆತಿದೆಯಂತೆ. ಎಲ್ಲ ಅಂಶಗಳನ್ನು ಪರಿಗಣಿಸಿದರೆ, ಆದರೆ ಕೇವಲ ವಿದ್ಯಾರ್ಥಿಗಳ ಒಂದು ಅನುಕೂಲತೆಯನ್ನು ಗಮನಿಸಿದರೆ ದಿಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೀಗಿದ್ದರೂ ಅಣ್ಣ ನಾಡೋಜ ಡಾಕ್ಟರ್ ದೇಶಹಳ್ಳಿ ಜಿ ನಾರಾಯಣ ಅವರ ಬಗ್ಗೆ ಎನ್ ರಾಘವೇಂದ್ರ ಬರೆದಂಥ ಪುಸ್ತಕ ಪ್ರಶ್ನೆ. ಜಗತ್ತಿನ ಅತ್ಯಂತ ಪ್ರಾಚೀನ ಜಾರ್ವಾ ಬುಡಕಟ್ಟಿನವರ ಸಂಖ್ಯೆ ಸುಮಾರು ಎಷ್ಟಿರಬಹುದು? ಆಯ್ಕೆಗಳನ್ನು ನೋಡೋಣ. 20ರಿಂದ 50, 2000ದಿಂದ 5000, 5000ದಿಂದ 10,000, 200ರಿಂದ 400. ಮೊದಲಿಗೆ ಶಶಿರೇಖಾ, ಆನಂತರ ಪ್ರಶಾಂತ್ ಪಾಟೀಲ್. 20ರಿಂದ 50. ಆಯ್ಕೆ 1. ಪ್ರಶಾಂತ್ 2000ರಿಂದ 5000. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 200ರಿಂದ 400 ಸರಿಯಾದ ಉತ್ತರ ಆಗಿತ್ತು. ಈ ಜಾರ್ವಾ ಜನಾಂಗದವರು ಮೂಲತಃ ಬೇಟೆಗಾರರು ಹಾಗೂ ಅಲೆಮಾರಿಗಳು. ಇವರು ನಿಂತ ಕಡೆ ನಿಲ್ಲೋರಲ್ಲ. ಕೃಷಿ ಅಂದರೆ ಏನು ಅನ್ನೋದು ಇವರಿಗೆ ಗೊತ್ತಿಲ್ಲ. ದಕ್ಷಿಣ ಮತ್ತು ಮಧ್ಯ ಅಂಡಮಾನ್ನಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ತಮ್ಮದೇ ಆದ ಭಾಷೆ, ತಮ್ಮದೇ ಆದ ಸಂಸ್ಕೃತಿಯನ್ನು ರೂಪಿಸ್ಕೊಂಡಿದ್ದಾರೆ. ಜನರನ್ನು ಕಂಡ್ರೆ, ಭಾರತೀಯರನ್ನಂತಲ್ಲ, ಯಾವುದೇ ಜನರನ್ನು ಕಂಡರೂ ಸಹ ಅವರು ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ವೈದ್ಯಕೀಯ ಅನುಕೂಲತೆಗಳಿಗಾಗಿ ಸಾರ್ವಜನಿಕರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಇವರು ಇಡೀ ಜಗತ್ತಲ್ಲೇ ಅತ್ಯಂತ ಪ್ರಾಚೀನ ಜನಾಂಗ ಈ ಜಾರ್ವಾ ಬುಡಕಟ್ಟು ಅಂತ ಹೇಳ್ತಾರೆ. ಈಗ ಕೊಡ್ತಾ ಇದ್ದೇವೆ ಬೇರು ಚಿಗುರು ಎನ್ನುವ ಪುಸ್ತಕ. ಚೆನ್ನಪ್ಪ ಕಟ್ಟಿ ಅವರು ಬರೆದಿರುವಂತಹ ಕವನ ಸಂಕಲನ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಉ, ತ, ಅ, ಗ, ನೆ. ಹೇಳಿ ಪ್ರಶಾಂತ್ ಪಾಟೀಲ್. ಉಚಿತ ಆರೋಗ್ಯ ತಪಾಸಣೆ. ಉಚಿತ ಆರೋಗ್ಯ ತಪಾಸಣೆ ಅಂತಿದ್ದಾರೆ. ಶಶಿರೇಖಾ? ಉತ್ತಮ ಆರೋಗ್ಯ ನಿರ್ವಹಣೆ. ಉತ್ತಮ ಇಲ್ಲಮ್ಮ, ಅಲ್ಲಿ ತಾ ಇದೆ 3ನೇ ಮನೆಯಲ್ಲಲ್ವಾ, ಉತ್ತಮ ಆಗಲ್ಲ. ಉಚಿತ ಆರೋಗ್ಯ ನಿರ್ವಹಣೆ. ಆರೋಗ್ಯ ನಿರ್ವಹಣೆ. ಉತ್ತರವನ್ನು ನೋಡೋಣ. ಉಚಿತ ಆರೋಗ್ಯ ತಪಾಸಣೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಪ್ರಶಾಂತ್ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಬೇರು ಚಿಗುರು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಜೀವನದಲ್ಲಿ ಸಾಹಿತ್ಯದ ಅವಶ್ಯಕತೆ ಎನ್ನುವ ಪುಸ್ತಕ. ಆಯ್ಕೆ ಮತ್ತು ಸಂಪಾದನೆ ಡಾಕ್ಟರ್ KC ಶಿವಾರೆಡ್ಡಿ ಅವರಿಂದ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 94 ಕೂಡು 27, 69 ಕಳೆ 18, 22 ಗುಣಿಸು 12, 150 ಭಾಗಿಸು 5. ಬಜರ್ ಒತ್ತಿದ್ದಾರೆ ಪ್ರಶಾಂತ್ ಪಾಟೀಲ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 464. 4, 6, 4. ಹೌದಾ? ಹಾಂ. ಶಶಿರೇಖಾ ಮತ್ತು ಅರುಣ್ ರಾಜ್ ಹೇಳಿ. 466. 466. ನೀವು 464 ಹೇಳಿದ್ದೀರಾ, ಇವರು 66 ಅಂತಿದ್ದಾರೆ. ಶಶಿರೇಖಾ 456. 56. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 121, 51, 264 ಹಾಗೂ 30 ಎಲ್ಲವನ್ನು ಕೂಡಿದ್ರೆ 466 ಬಂದಿದೆ. ಅರುಣ್ ರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಜೀವನದಲ್ಲಿ ಸಾಹಿತ್ಯದ ಅವಶ್ಯಕತೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಕ್ರಾಸಿಂಗ್ ದಿ ರೂಬಿಕಾನ್ ಎನ್ನುವ ಪುಸ್ತಕ.
ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಗುರುವಾಯೂರು ದೊರೈ, ವಾಸುದೇವನ್ ನಾಯರ್, ಬ್ಯಾರಿ ಗಾಡ್ಫ್ರಿ ಜಾನ್, ಐ.ಎಂ. ವಿಜಯನ್. ಮೊದಲಿಗೆ ಶಶಿರೇಖಾ, ಆನಂತರ ಅರುಣ್ ರಾಜ್. ಆಯ್ಕೆ 3 ಬ್ಯಾರಿ ಗ್ಯಾಟ್ರಿ ಜಾನ್. ಅರುಣ್ ರಾಜ್. ವಾಸುದೇವನ್ ನಾಯರ್. ವಾಸುದೇವನ್ ನಾಯರ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಐ.ಎಂ. ವಿಜಯನ್ ಆಗಿತ್ತು. ಇಣಿವಲಪ್ಪಿಲ್ ಮಣಿ ವಿಜಯನ್ ಅನ್ನೋದು ಇವರ ಪೂರ್ಣ ಹೆಸರು. ಕೇರಳ ರಾಜ್ಯಕ್ಕೆ ಸೇರಿದವರು. ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಫುಟ್ಬಾಲ್ ಆಟದಲ್ಲಿ ಹೆಸರನ್ನು ಮಾಡಿದ್ದಾರೆ. ಬೈಚುಂಗ್ ಬುಟಿಯಾ ನಮಗೆ ಗೊತ್ತಿರುವಂಥ ಪ್ರಖ್ಯಾತ ಆಟಗಾರ. ಬೈಚುಂಗ್ ಬುಟಿಯಾ ಹಾಗೂ ವಿಜಯನ್ ಇವರಿಬ್ಬರು ಸೇರಿಕೊಂಡು ಮುಂದುವರಿತು ಅಂತ ಹೇಳತಂತೆ. ಫಾರ್ವರ್ಡ್ ಸ್ಥಾನದಲ್ಲಿ ಆಟ ಆಡ್ತಾ ಇದ್ದವರು. ಮುಂಚೂಣಿಯಲ್ಲಿ ಇದ್ದ ಕಾರಣ ಇವರು ಹೊರಟರು, ಇವರ ಕೈಗೆ ಬಾಲ್ ಸಿಕ್ತು ಅಂದರೆ ಅದು ಗೋಲನ್ನೇ ತಲುಪ್ತಾ ಇತ್ತು. ಅಷ್ಟು ಅದ್ಭುತವಾದ ಆಟವನ್ನು ಆಡ್ತಾ ಇದ್ದರು. ಒಟ್ಟು 72 ಅಂತಾರಾಷ್ಟ್ರೀಯ ಗೋಲ್ಗಳನ್ನು ಗಳಿಸಿದ್ದಾರಂತೆ ವಿಜಯನ್ ಅವರು. ಚಲನಚಿತ್ರ ನಟರೂ ಆಗಿದ್ದಾರೆ ಫುಟ್ಬಾಲ್ ಆಟವನ್ನು ನಿಲ್ಲಿಸಿದ ಮೇಲೆ. ಈಗ ಕೊಡುವ ಪುಸ್ತಕ ಜಗವ ಸುತ್ತುವ ಮಾಯೆ. ಸುಚಿತ್ರಾ ಹೆಗಡೆ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬಿ, ಅ, ಡ, ಬೆ, ತಿ, ನು, ಚ, ಪ. ಹೇಳಿ ಮಾ ಶಶಿರೇಖಾ. ಬಿಡದೆ. ಬಿಡದೆ ಅನ್ನಕ್ಕೆ ದೇ ಎಲ್ಲೂ ಕಾಣ್ತಾ ಇಲ್ಲ. ಬೆತ್ತಿ ಬಿಡದೆ ಅಚ್ಚು. ಹತ್ತಿ ಹಣ್ಣು. ಅತಿ ಹಣ್ಣು. ಪ್ರಶಾಂತ್ ಹಾಗೂ ಅರುಣ್ ತಾವು ಸಹ ಪ್ರಯತ್ನಿಸಬಹುದು. ಸುಳುಹು ಕೊಟ್ಟಿದ್ದಾರೆ ಶಶಿರೇಖಾ. ಬೇಡದ ಹತ್ತಿ ಹಣ್ಣು. ಬೇಡದ ಹತ್ತಿ ಹಣ್ಣು. ಗೊತ್ತಾಗ್ಲಿಲ್ಲಮ್ಮ. ಹತ್ತಿ ಹಣ್ಣು 4 ಅಕ್ಷರ ಗೊತ್ತಾಯಿತು. ಇನ್ನು 4 ಅಕ್ಷರ ಕೊಡಬೇಕು. ಪ್ರಶಾಂತ್ ಬಜರ್ ಹೊತ್ತಿದ್ದಾರೆ. ಹೇಳಿ ಪ್ರಶಾಂತ್. ಹತ್ತಿಯನ್ನು. ಗೊತ್ತಾಗ್ತಾ ಇಲ್ಲ. ಬಿಡದ ಹತ್ತಿ ಹಣ್ಣು. ಅರುಣ್ ರಾಜ್. ಉತ್ತರವನ್ನು ನೋಡೋಣ. ಹತ್ತಿ ಹಣ್ಣು ಬಿಚ್ಚಬೇಡ ಅಂತ. ಹತ್ತಿ ಹಣ್ಣನ್ನು ಹಾಗೆ ತಿನ್ನಬೇಕು. ಬಿಚ್ಚಿದ್ರೆ ಒಳಗೆ ಹುಳುಗಳಿರೋದು, ಮೊಟ್ಟೆಗಳಿರೋದು ಎಲ್ಲ ಕಾಣುತ್ತೆ. ಹಾಗಾಗಿ ಹತ್ತಿ ಹಣ್ಣನ್ನು ಬಿಚ್ಚಿದೆ ಹಾಗೆ ಗುಳುಮಾಯ ಸ್ವಾಹ ಮಾಡ್ತು ಅಂದರೆ ಏನು ತೊಂದರೆ ಇಲ್ಲ. ಹುಳ ಹೊಟ್ಟೆಯಲ್ಲಿ ಹೋಯ್ತು ಅಂತ ಹೇಳಿದ್ರೆ ಜೀರ್ಣವಾಗುತ್ತೆ. ಈಗ 3 ಪುಸ್ತಕಗಳನ್ನು ಕೊಡುವಂತಹ ಕ್ಷಣ ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಉಯ್ಯಾರ ಮಾಡುವವಳು ಬಿನ್ನಾಣಗಾರ್ತಿ, ಹೋದಮಾನ ಆನೆ ಕೊಟ್ಟರೋ ಬಾರದು, ತಣ್ಣನೆಯ ಮಾರುತ. ಶಶಿರೇಖಾ ಬಜರ್ ಹೊತ್ತಿದ್ದಾರೆ. 1 ಉತ್ತರ. ವನಪುಗಾರ್ತಿ. ವನಪುಗಾರತಿ. 3 ಶಬ್ದ ಸಿಕ್ತಮ್ಮ? ಇಲ್ಲ ಸರ್. ಅಲ್ಲೇ ತೊಂದರೆ ಆಗಿರಬಹುದು. ಪ್ರಶಾಂತ್ ಹಾಗೂ ಅರುಣ್ ರಾಜ್ ತಾವು ಸಹ ಮೊದಲನೇ ಶಬ್ದಕ್ಕೆ ಪ್ರಯತ್ನಿಸಬಹುದು. ಭಿನ್ನಾಣಗಾರ್ತಿ ಅದೇ ಅರ್ಥ ಕೊಡುವಂಥ ಶಬ್ದ. ಆದರೆ ಒನುಪುಗಾರ್ತಿ ಬಹುಶಃ ಆಗಿರಲಾರದು. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಬೆಡಗುಗಾರ್ತಿ. 2ನೇ ಪ್ರಶ್ನೆಗೆ ಉತ್ತರ ಅಡಕೆ. ಅಡಕೆ. ಉತ್ತರವನ್ನು ನೋಡೋಣ. ಅಡಕೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ಬಸರುತಿ ಉತ್ತರ ಕೊಡಿ. ಶಶಿರೇಖಾ ಮತ್ತು ಪ್ರಶಾಂತ್ ಪಾಟೀಲ್. ತಂಗಾಳಿ. 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 ಉತ್ತರವನ್ನು ನೋಡೋಣ. ತಂಗಾಳಿ ಉತ್ತರ ಸರಿಯಾಗಿದೆ.
ಮಲೆನಾಡಿನ ಮಳೆಗಾಲದ ಅತಿಥಿಗಳು ಸುಮಾ ಸುಧಾ ಕಿರಣ್ ಬರೆದಂತಹ ಪುಸ್ತಕವನ್ನು ಅರುಣ್ ರಾಜ್ ಅವರಿಗೆ ಕಲ್ಲೆದೆ ಬಿರಿದಾಗ ಎನ್ನುವ ಕವಿತಾಕೃತಿ ವಿಭಾ ಪುರೋಹಿತ್ ಅವರು ಬರೆದಿರುವಂಥದ್ದು ಶಶಿರೇಖಾ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪ್ರಶಾಂತ್ ಕುಮಾರ್ ಪಾಟೀಲ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, TP ಕೈಲಾಸಂ ಬರೆದ ನಾಟಕ ಯಾವುದು? ಕೀಚಕ, ಬಕಾಸುರ? ಕೀಚಕ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರ ಹರಿಜನ ಪತ್ರಿಕೆಯನ್ನು ಯಾರು ಕನ್ನಡದಲ್ಲಿ ಪ್ರಕಟಿಸಿದರು? ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ, ಸಿದ್ದವನಹಳ್ಳಿ ನಿಜಲಿಂಗಪ್ಪ? ಸಿದ್ದವನಹಳ್ಳಿ ನಿಜಲಿಂಗಪ್ಪ. ಮುಂದಿನ ಪ್ರಶ್ನೆ, ಯಾರು ಗೋಪಾಲಕರನ್ನು ಗುಹೆಯಲ್ಲಿಟ್ಟು ಕೊಲ್ಲಲೆತ್ನಿಸಿದಾಗ ಕೃಷ್ಣನು ಅವರನ್ನು ಕೊಂದು ಗೋಪಾಲಕರನ್ನು ಬಿಡಿಸಿದ? ಗುಹಾಸುರ, ವ್ಯೋಮಾಸುರ? ಗುಹಾಸುರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಗಂಟು ಇದ್ದವರಿಗೆ ನಂಟರಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 4 ವಸ್ತುಗಳು, 4 ಬಣ್ಣ ಒಟ್ಟಿಗೆ ಸೇರಿದರೆ ಮಾತ್ರ ಒಂದೇ ಬಣ್ಣ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕೀಚಕ, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮಾ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಅದು ವ್ಯೋಮಾಸುರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಗಂಟು ಇದ್ದವರಿಗೆ ನೆಂಟರ ಕೊರತೆ ಇಲ್ಲ, ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ತಾಂಬೂಲವಾಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಜ್ಯೋತಯ್ಯನ ಬಿದಿರು ಬುಟ್ಟಿ ಈ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಶಶಿರೇಖಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, GV ಜೋಶಿಯವರು ಬರೆದ ನಾಟಕದ ಹೆಸರೇನು? ಸತ್ತವರ ನೆರಳು, ಸತ್ತವರು, ಉಳಿದವರು? ಸತ್ತವರು, ಉಳಿದವರು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ಹಳ್ಳಿಯು ಮೊದಲ ಬಾರಿಗೆ ತಾನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡಿತು? ಈಸೂರು, ಏಸೂರು? ಈಸೂರು. ಮುಂದಿನ ಪ್ರಶ್ನೆ, ಕೃಷ್ಣ ಬಲರಾಮರನ್ನು ಕೊಲ್ಲಲೆತ್ನಿಸಿದ ಮಾವ ಯಾರು? ಕಂಸ, ಜರಾಸಂಧ? ಕಂಸ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಗೊಂಬೆಗೆ ಕೈ ಮುಗಿದರೂ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 4 ಮೂಲೆಯ ಮನೆಗೆ ಒಂದು ಕಡೆ ಬಾಗಿಲಿಲ್ಲ, ಮತ್ತೊಂದು ಕಡೆ ದಪ್ಪ ಬೀಗ. ಬೆಲ್ಲದಚ್ಚು. ಬೆಲ್ಲದಚ್ಚು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಸತ್ತವರ ನೆರಳು, ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಈಸೂರು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಕಂಸ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ. ನಂಬಿಕೆ ಇಲ್ಲದೆ ಯಾವ ಕೆಲಸ ಮಾಡಿದ್ರೂ ಅದು ಫಲಿಸೋಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ಪೆಟ್ಟಿಗೆ ಆಗಿತ್ತು. ಒಂದು ಕಡೆ ಬೀಗ, ದಪ್ಪ ಬೀಗ ಅಂದಾಗ ಬೆಲ್ಲದಚ್ಚು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅಚ್ಚಿರೋದಿಲ್ಲ. ಅದೇ ಒಂದು ಕಬ್ಬಿಣದ ಪೆಟ್ಟಿಗೆನೋ ಮರದ ಪೆಟ್ಟಿಗೆ ಅಂದರೆ ಒಂದು ಕಡೆ ಮುಚ್ಚಿರ್ತಾರೆ, ಮತ್ತೊಂದು ಕಡೆ ಬೀಗ ಹಾಕಿರ್ತಾರೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅರುಣ್ ರಾಜ್ ಅವರಿಗೆ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ, ಸಂಸ ಬರೆದ ನಾಟಕ ಯಾವುದು? ಹುತ್ತವ ಬಡಿದರೆ, ಹುತ್ತವ ಅಗೆದರೆ? ಹುತ್ತವ ಅಗೆದರೆ. ಮುಂದಿನ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಡಿ ಸೆರೆಮನೆಯಲ್ಲಿ ಗುಂಡು ಹಾರಿಸಿಕೊಂಡು ಸತ್ತ ಅರಸ ಯಾರು? ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಳಾಸಾಹೇಬ? ಸುರಪುರದ ವೆಂಕಟಪ್ಪ ನಾಯಕ. ಮುಂದಿನ ಪ್ರಶ್ನೆ, ಕೃಷ್ಣ ಬಲರಾಮರನ್ನು ಕೊಲ್ಲಲೆತ್ನಿಸಿದ ಜಟ್ಟಿಗಳು ಯಾರು? ಚಾಣೂರ ಮುಷ್ಟಿಕ, ಚಾಣೂರ ವಜ್ರಮುಷ್ಟಿ? ಚಾಣೂರ ವಜ್ರಮುಷ್ಟಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಘಟ್ಟ ಮೇರುವಲ್ಲ, ಬೆಟ್ಟ ಅಂತಿಮವಲ್ಲ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹಸಿರು ರಾಣಿಯ ಹೊಟ್ಟೆ ತುಂಬ ಗುಳಿಗೆಗಳು? ಪರಂಗಿ ಹಣ್ಣು. ಪರಂಗಿ ಹಣ್ಣು. ಉತ್ತರವನ್ನು ನೋಡ್ತಾ ಬರೋಣ.
ಹುತ್ತವ ಬಡಿದರೆ ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ಸುರಪುರದ ವೆಂಕಟಪ್ಪ ನಾಯಕ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಮೂರನೇ ಪ್ರಶ್ನೆಗೆ ಉತ್ತರ ಚಾಣೂರ ಮುಷ್ಟಿಕ ಆಗಿತ್ತು, ವಜ್ರಮುಷ್ಟಿ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಘಟ್ಟ ಮೇರುವಲ್ಲ, ಅಟ್ಟ ಸ್ವರ್ಗವಲ್ಲ ಅನ್ನೋದು ಸರಿಯಾದ ರೂಪ. ಐದನೇ ಉತ್ತರ ಇದು ಬೆಂಡೆಕಾಯಿಯ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರಶಾಂತ್ ಕುಮಾರ್ ಪಾಟೀಲ್ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಶಶಿರೇಖಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ನಾಲ್ಕು ಪುಸ್ತಕ ದೊರೀತಾ ಇದೆ ತಮಗೆ. ಸ್ವೀಕರಿಸಿ ಅಭಿನಂದನೆಗಳು. ಮನುಷ್ಯ ಹೊರತೆಗಿತಾ ಇರೋ ಚಿನ್ನ ಏನಿದೆ, ಪ್ರತಿ ವರ್ಷ ಎಷ್ಟು ಚಿನ್ನ ಹೊರತೆಗಿತಾನೋ ಅಷ್ಟು ಚಿನ್ನದಲ್ಲಿ 49% ಚಿನ್ನವನ್ನು ಕೇವಲ ಆಭರಣಗಳನ್ನು ಮಾಡೋದಕ್ಕೆ ಬಳಸ್ತಾ ಇದ್ದಾನಂತೆ. ಉಳಿದದ್ದು ಸರ್ಕಾರದ ಬಳಿ ಆಪದ್ಧನವಾಗಿ ಉಳಿಯುತ್ತೆ. ಆನಂತರ ಈ ಎಲೆಕ್ಟ್ರಾನಿಕ್ ಉದ್ಯಮ ಏನಿದೆ ಅಲ್ಲಿ ಹೆಚ್ಚಿನ ಚಿನ್ನ ಬಳಕೆಯಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.